ಚನ್ನಪಟ್ಟಣ, ಸಂಡೂರು, ಶಿಗ್ಗಾಂವಿಯಲ್ಲಿ ಕಾಂಗ್ರೆಸ್ ವಿಕ್ಟ್ರಿಯನ್ನು ಸಾಧಿಸಿದೆ. ಮೂರೂ ಕ್ಷೇತ್ರಗಳಲ್ಲೂ ಕೂಡ. ಈ ಮೂರೂ ಕ್ಷೇತ್ರದಲ್ಲಿ ಮುಖ್ಯವಾಗಿ NDAನೇ ಬರುತ್ತೆ ಅನ್ನುವಂತಹ ಒಂದಿಷ್ಟು ಸಮೀಕ್ಷೆ ಇತ್ತು. ಆದರೆ ಸಂಡೂರು ಒಂದನ್ನು ಬಿಟ್ಟು, ಸಂಡೂರಲ್ಲಿ ಒಂದು 50-50. ಆದರೆ ಚನ್ನಪಟ್ಟಣ ಮತ್ತು ಶಿಗ್ಗಾಂವಿ ಇದು NDA ಅಭ್ಯರ್ಥಿ ಗೆಲ್ಲುತ್ತೆ ಅನ್ನುವಂತಹ ಒಂದಿಷ್ಟು ನಿರೀಕ್ಷೆಗಳಿತ್ತು. ಆದರೆ ನಿರೀಕ್ಷೆಗಳು ಈಗ ಸುಳ್ಳಾಗಿದ್ದಾವೆ, ಸಮೀಕ್ಷೆಗಳು ಉಲ್ಟಾಗಿದ್ದಾವೆ. ಮೂರೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಈಗ ಜಯಬೇರಿಯನ್ನು ಬಾರಿಸಿದೆ. ಮುಖ್ಯವಾಗಿ ಚನ್ನಪಟ್ಟಣ, ಸಂಡೂರು, ಶಿಗ್ಗಾಂವಿ. ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಪುತ್ರರು ಕಣಕ್ಕಿಳಿದಿದ್ರು. ಇನ್ನು ಬಂಗಾರು ಹನುಮಂತು ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಣಕ್ಕಿಳಿದಿದ್ರು. ಬೈ ಎಲೆಕ್ಷನ್ ಅಖಾಡದಲ್ಲಿ BJP ಮತ್ತು JDS ಈಗ ಮುಗ್ಗರಿಸಿದೆ ಅನ್ನೋದಲ್ಲಿ ಗೊತ್ತಾಗ್ತಾ ಇದೆ. ಸಮೀಕ್ಷೆಗಳ ಲೆಕ್ಕಾಚಾರ ಈಗ ಉಲ್ಟಾ ಮಾಡಿದೆ ಕಾಂಗ್ರೆಸ್. ಕಾಂಗ್ರೆಸ್ ಲೀಡರ್ ಹೇಳ್ತಾ ಇದ್ರು, ಸಮೀಕ್ಷೆಗಳ ಮೇಲೆ ನಮಗೆ ನಂಬಿಕೆ ಇಲ್ಲ, ಸಿದ್ದು DKಶಿ ರಣತಂತ್ರಕ್ಕೆ ಮೈತ್ರಿ ನಾಯಕರ ಲೆಕ್ಕಾಚಾರ ಈಗ ಉಲ್ಟಾ ಆಗ್ತಾ ಇದೆ. ಚನ್ನಪಟ್ಟಣ, ಶಿಗ್ಗಾಂವಿ ನಿರೀಕ್ಷೆಯಲ್ಲಿತ್ತು, ನಾವು ಗೆಲ್ತೀವಿ ಅಂತ BJP JDS. ರಾಜ್ಯದ 3 ವಿಧಾನಸಭಾ ಕ್ಷೇತ್ರಕ್ಕೆ ನಡೆದಂತಹ ಚುನಾವಣೆಯ ಬೈ ಎಲೆಕ್ಷನ್ ರಿಸಲ್ಟ್ ಈಗ ಬಂದಿದೆ. ಜನಾದೇಶ ಕೊಟ್ಟಿದ್ದಾರೆ. ಜನರು ಕೊಟ್ಟಿರುವಂತಹ ತೀರ್ಪನ್ನು ಈಗ ಸ್ವೀಕಾರ ಮಾಡಲೇಬೇಕಾಗಿದೆ, ಮಾಡಿದ್ದಾರೆ ಕೂಡ. ಈ ಬಗ್ಗೆ ಸಾಕಷ್ಟು ಮಾತಾಡ್ತಾ ಹೋಗೋಣ. JDSನ ವಕ್ತಾರರಾಗಿರುವಂತಹ ತಿಮ್ಮೇಗೌಡರು ಬಂದಿದ್ದಾರೆ. ತಿಮ್ಮೇಗೌಡ್ರೆ, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂಥ ಸ್ವಾಗತ. ಮತ್ತು ರಾಜಕೀಯ ವಿಶ್ಲೇಷಕರಾಗಿರುವಂತಹ P. ರಾಜೇಂದ್ರ ಸರ್ ಇದ್ದಾರೆ. ರಾಜೇಂದ್ರ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. ರಾಜೇಂದ್ರ ಸರ್, ನಿಮ್ಮಿಂದಲೇ ಪ್ರಾರಂಭ ಮಾಡೋಣ. ರಾಜ್ಯದ 3 ವಿಧಾನಸಭಾ ಕ್ಷೇತ್ರಕ್ಕೆ ನಡೆದಂತಹ ವಿಧಾನಸಭಾ ಚುನಾವಣೆ, ಮುಖ್ಯವಾಗಿ ಬೈ ಎಲೆಕ್ಷನ್, ಒಂದು ಸಮೀಕ್ಷೆಗಳು ಸಹಜವಾಗಿ ಚುನಾವಣಾ ಪೂರ್ವ ಬರ್ತವೆ. ಇಂಥ ಅಭ್ಯರ್ಥಿಗಳು ಗೆಲ್ಬೋದು, ಇಂಥ ಪಕ್ಷಕ್ಕೆ ಬಹುಪರಕ್ ಅಂತ. ಈ ಸಮೀಕ್ಷೆಗಳು ಬರೋದೇ ಒಂದು, ಅದರ ರಿಸಲ್ಟ್ ಬರೋದೇ ಒಂದೇ ಆಗ್ತಾ ಇದೆಯಲ್ಲ ಇತ್ತೀಚಿನ ದಿನಗಳಲ್ಲಿ ಅಂತ. ಇಲ್ಲ, ಒಂದು ಈ ಸಾರಿ ನಡೆದಂಥ ಒಂದು ಉಪಚುನಾವಣೆ ಏನಿದೆ, ಅವು 3 ಪ್ರಧಾನವಾದಂಥ ಒಂದು ಕ್ಷೇತ್ರಗಳೇನಿತ್ತು, ಒಂದು ಚನ್ನಪಟ್ಟಣ ಆಗಿರ್ಬೋದು, ಹಾಗೆಯೇ ಶಿಗ್ಗಾಂವಿ ಆಗಿರ್ಬೋದು, ಮತ್ತು ಸಂಡೂರು. ಇದರಲ್ಲಿ ಬಹಳ ಮುಖ್ಯವಾಗಿ ಶಿಗ್ಗಾಂವಿ ಓರ್ವ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಲೋಕಸಭಾ ಕ್ಷೇತ್ರಕ್ಕೆ ಆಯ್ಕೆಯಾದ ನಂತರ ಆಗಿರ್ತಕ್ಕಂಥ ಒಂದು ತೆರವಾದ ಕ್ಷೇತ್ರ. ಅದಕ್ಕೂ ಬಹಳ ಮುಖ್ಯವಾಗಿ ಹಳೆ ಮೈಸೂರಿನಲ್ಲಿ ಬಹಳ ಪ್ರತಿಷ್ಠಿತವಾದಂಥ ಒಂದು ಕ್ಷೇತ್ರ ಆಗಿರ್ತಕ್ಕಂಥ ಚನ್ನಪಟ್ಟಣ ಕ್ಷೇತ್ರ ಕುಮಾರಸ್ವಾಮಿ ಅವರು ಪ್ರಾತಿನಿಧ್ಯ ವಹಿಸಿದಂಥ ಒಂದು ಕ್ಷೇತ್ರ ಆಗಿತ್ತು. ಬಹಳ ನಿರೀಕ್ಷೆಯಲ್ಲಿದ್ದಿದ್ದು JDS ಮತ್ತು ಕಾಂಗ್ರೆಸ್ಸಿನ ಒಂದು ಮೈತ್ರಿ ಏನಿತ್ತು, ಹಾಗೆಯೇ ಏನು ಈ ಹಗರಣಗಳು ಅಂತಕ್ಕಂಥದ್ದಿತ್ತು, ಅದು ವೈಯಕ್ತಿಕವಾಗಿ ಒಂದು ಮೂಢ ಹಗರಣನೇ ಇರಬಹುದು. ಇದರ ಮಧ್ಯೆ ಏನು ಒಂದಷ್ಟು ವಕ್ಫ್ ಹಗರಣ, ವಕ್ಫ್ ಮತ್ತು ಕೆಲವು ವಾದ ವಿವಾದಗಳು, ಚರ್ಚೆಗಳು ಏನಿತ್ತು, ಇವೆಲ್ಲವೂ ಒಂದು ನಕಾರಾತ್ಮಕವಾದಂಥ ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದು ಇತ್ತು. ಅದಕ್ಕೆ ಯಾವತ್ತು ನೋಡಿ, ಚುನಾವಣೆ ಅಂತಕ್ಕಂಥದ್ದು ಪ್ರಚಾರಗಳು ಬೇರೆ ಇರುತ್ತೆ, ಬರ್ತಕ್ಕಂಥ ರಿಸಲ್ಟ್ಸ್ ಬೇರೆ ಇರುತ್ತೆ ಅನ್ನೋದಕ್ಕೆ ಈ ರಣತಂತ್ರ ಅಂತಕ್ಕಂಥದ್ದು ಯಾವ ರೀತಿ ಇರುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಹಾಗಾದರೆ ಇಲ್ಲಿ ಯಾವ ಫ್ಯಾಕ್ಟರ್ಸು ಇದು ನೆಗೆಟಿವ್ಸ್ ಇದ್ದಿದ್ದು ಪಾಸಿಟಿವ್ಸ್ ಆಯಿತು ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಹಾಗಾದರೆ CP ಯೋಗೇಶ್ವರ್ ಚಾಯ್ಸ್ ಮಾಡಿದ್ದು ಅವತ್ತು ಕಾಂಗ್ರೆಸ್ನವರು ತಪ್ಪು ಅಂತಕ್ಕಂಥ ರೀತಿಯಲ್ಲಿ ಇದು ಬಿಂಬಿತವಾಯಿತು, ಮಾಧ್ಯಮಗಳಲ್ಲೂ ಕೂಡ ಆ ರೀತಿಯಾದಂಥ ಬಿಂಬಿತವಾಯಿತು. ಆದರೆ ರೈಟ್ಲಿ ಅಟ್ ದಿ ರೈಟ್ ಟೈಮ್ ದೇ ಹ್ಯಾವ್ ಪಿಕ್ಡ್ ದಿ ಕರೆಕ್ಟ್ ಕ್ಯಾಂಡಿಡೇಟ್ ಅಂತಕ್ಕಂಥದ್ದು ಈಗ ನಮಗೆ ಕಾಣ್ತಾ ಇದೆ ಅನ್ನೋದನ್ನು ಮೇಲ್ನೋಟಕ್ಕೆ ನಮಗೆ ಕಂಡು ಬಂದಿದ್ದು ಚನ್ನಪಟ್ಟಣ ಕ್ಷೇತ್ರದಲ್ಲಿ ಇದು ಈ ಸಾರಿ ಹೆಚ್ಚು ಕಡಿಮೆ ಒಂದು 90% ಇದು ನಿಖಿಲ್ ಕುಮಾರಸ್ವಾಮಿ ಅವರ ಗೆಲುವಿಗೆ ಒಂದು ಹಾದಿಯಾಗುತ್ತೆ ಅಂತಕ್ಕಂಥದ್ದಿತ್ತು. ಯಾಕೆ ಅಂತ ಹೇಳಿದ್ರೆ, ಜನತಾದಳದ ಶಕ್ತಿ ಹಾಗೆ BJPಯ ಶಕ್ತಿ, ಎರಡೂ ಶಕ್ತಿಗಳು ಸೇರಿದ್ರೆ ಇಲ್ಲಿ ಗೆಲ್ಲಲೇಬೇಕು ಅಂತಕ್ಕಂಥ ಒಂದು ಈಕ್ವೇಷನ್ ಫಾರ್ ಅನ್ ಔಟ್ಲುಕ್ ಅದು ನಮಗೆ ಕಂಡು ಬಂದಿದ್ದು. ಆದರೆ ಈ ಎಲ್ಲ ಈಕ್ವೇಷನ್ಸನ್ನು ಮತ್ತೆ ತಲೆಕೆಳಗೆ ಮಾಡ್ತಕ್ಕಂಥ ಒಂದು ಶಕ್ತಿ ಅಫ್ಕೋರ್ಸ್ ಏನು DK ಶಿವಕುಮಾರ್ ತಂತ್ರ ಇರ್ಬೋದು, ನಂಬರ್ 1. ಎರಡನೇದು ಯೋಗೇಶ್ವರ್ ಅವರು ಇರ್ತದಂಥ ಒಂದು ಒರಿಜಿನಲ್ ವೋಟ್ ಬ್ಯಾಂಕ್ ಅಂತಕ್ಕಂಥದ್ದು. ಮೂರನೇದು ಮೂಢ ಹಗರಣ ಆಗಲಿ ಮತ್ತು ಬೇರೆ ಆದಂಥ ಕೆಲವು ವಿಚಾರಗಳಾಗಲಿ ಈ ಚುನಾವಣೆಯ ಮೇಲೆ, ನಾನು ಐ ಅಂಡರ್ಲೈನ್ ದಿಸ್ ಫ್ಯಾಕ್ಟರ್, ಈ ಚುನಾವಣೆಯ ಮೇಲೆ ಇದು ಪರಿಣಾಮ ಬೀರಲಿಲ್ಲ ಅಂತಕ್ಕಂಥದ್ದು ನಮಗೆ ಕಾಣ್ತಾ ಇರೋದು. ಹಾಗೆಯೇ ನೀವು ಶಿಗ್ಗಾಂವಿ ಕ್ಷೇತ್ರಕ್ಕೆ ತಗೊಂಡ್ರೆ ಅಲ್ಪಸಂಖ್ಯಾತ ಮತದಾರರು
ಹಿಂದೆ ಬಸವರಾಜ ಬೊಮ್ಮಾಯಿನವರಿಗೆ ಅಲ್ಪಸಂಖ್ಯಾತ ಮತದಾರರು ವೋಟ್ ಮಾಡಿದ್ರು ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕು. ಯಾಕೆಂತ ಹೇಳಿದ್ರೆ ಬಸವರಾಜ ಬೊಮ್ಮಾಯಿ ಮೂಲತಃ ಬಿಜೆಪಿಯವರಲ್ಲ, ಅವರ ಜನತಾ ಪರಿವಾರದವರು. ಹಾಗಾಗಿ ಅವರ ಆ ವೋಟ್ ಬ್ಯಾಂಕ್ ಅನ್ನತಕ್ಕಂಥದ್ದು ಏನಿದೆ, ದೂ ಹಿ ಇಸ್ ಇನ್ ಬಿಜೆಪಿ, ಅವರಿಗೆ ಒಂದು ರೀತಿಯಾದಂಥ ಒಂದು ಏನು ಬಿಜೆಪಿಗೆ ಅಲ್ಪಸಂಖ್ಯಾತರು ವೋಟ್ ಹಾಕೋದಿಲ್ಲ ಅಂತಕ್ಕಂಥದ್ದು ರಾಂಗ್ ಥಿಯರಿ. ಐ ಥಿಂಕ್ ಈವನ್ ಬಿಜೆಪಿ ಸ್ಪೋಕ್ಸ್ಮನ್ ಮೇ ಅಗ್ರಿ ದಿಸ್. ಅಲ್ಪಸಂಖ್ಯಾತರು ಕೂಡ ವೋಟ್ ಮಾಡ್ತಾರೆ, ಆದರೆ ಇಲ್ಲಿ ಮಾರ್ಜಿನ್ ಕಡಿಮೆ ಇರ್ಬೋದು. ಯಾಸಿರ್ ಪಠಾಣ್ದು ಒಂದು 20,000 ಲೀಡಲ್ಲಿ ಅವರು ಆಲ್ಮೋಸ್ಟ್ ಇನ್ನೇನು ಇದಾಗಿದ್ದಾರೆ ಅಂತಕ್ಕಂಥ ಒಂದು ಇದು ಎಲೆಕ್ಷನ್ ಕಮಿಷನ್ ಹ್ಯಾಸ್ ಟು ಕಮ್ ಔಟ್ ವಿತ್ ದಿ ಫೈನಲ್ ರಿಸಲ್ಟ್ ಆಸ್ ಸಚ್. ಇದು ಮೂರನೇದಾಗಿ ನಾವು ಸಂಡೂರು ತೆಗೆದುಕೊಂಡ್ರೆ ಜನಾರ್ದನ್ ರೆಡ್ಡಿ ಅವರ ಎಂಟ್ರಿಯಿಂದ ಒಂದು ದೊಡ್ಡ ಬಲ ಬಂತು ಇದಕ್ಕೆ ಅಂತಕ್ಕಂಥ ರೀತಿಯಲ್ಲಿ ಚರ್ಚೆಗಳು ವಿಶ್ಲೇಷಣೆಗಳೆಲ್ಲ ಆಯಿತು. ಆದರೆ ಜನಾರ್ದನ್ ರೆಡ್ಡಿ ಅವರ ಎಂಟ್ರಿ ಆದರೂ ಕೂಡ ಕಾಂಗ್ರೆಸ್ ಅಲ್ಲಿ ಇಂಟ್ಯಾಕ್ಟ್ ಆಗಿದೆ ಅಂತಕ್ಕಂಥ ವಿಚಾರವನ್ನು ನಾವು ಕಂಡುಹಿಡ್ಕೋಬೇಕು. ಈ 3 ಕ್ಷೇತ್ರಗಳ ಒಟ್ಟಾರೆ ತಾತ್ಪರ್ಯ ಇಷ್ಟೇ, ಕರ್ನಾಟಕದಲ್ಲಿ ಈಗಲೂ ಕೂಡ ಕಾಂಗ್ರೆಸ್, ನೀವಾಗಲೇ ಹೇಳಿದ್ರೆ ಉಪಚುನಾವಣೆಗಳಲ್ಲಿ ಸಾಮಾನ್ಯವಾಗಿ ರೂಲಿಂಗ್ ಪಾರ್ಟಿ ಗೆಲ್ಲುತ್ತೆ ಅಂತಕ್ಕಂಥದ್ದು ಆ ಹವಾ ಇರಲಿಲ್ಲ, ಆ ಹವಾ ಖಂಡಿತವಾಗ್ಲೂ ಇರಲಿಲ್ಲ 3 ತಿಂಗಳ ಹಿಂದೆ. ಆದರೆ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಬಂದಿರತಕ್ಕಂಥದ್ದು ಒಂದು ರೀತಿಯಲ್ಲಿ ಇವತ್ತು ಕೇವಲ ಬಿಜೆಪಿ ಮಾತ್ರ ಅಲ್ಲ, ಜೆಡಿಎಸ್ ಮಾತ್ರ ಅಲ್ಲ, ಬಿಜೆಪಿ ಮತ್ತು ಜೆಡಿಎಸ್ ಇಬ್ಬರು ನಾಯಕರು ಕೂಡ ಪ್ರಮುಖ ನಾಯಕರು, ಪ್ರಧಾನ ನಾಯಕರಾಗಿದ್ದಾರೆ. ಅವರು ಈಗ ಬಹಳ ಗಂಭೀರವಾಗಿ ಆಲೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಅಂತ ನಾವು ತಾತ್ಪರ್ಯ ಮಾಡ್ಬೋದು. ಎಸ್ ತಿಮ್ಮೇಗೌಡ್ರೆ, ಬಹಳ ಮುಖ್ಯವಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪೆಷಲ್ ಕಾನ್ಸಂಟ್ರೇಷನ್ ಮಾಡಿದ್ರು ಮಾಜಿ ಪ್ರಧಾನಿ ದೇವೇಗೌಡರು. 6 ದಿನ 29 ಸಭೆಯಲ್ಲಿ ಭಾಗಿಯಾಗಿದ್ದರು. ಮತ್ತು ಮಹಿಳಾ ಮತಗಳನ್ನು ಕೇಂದ್ರೀಕರಿಸಿದ್ರು ಅನಿತಾ ಕುಮಾರಸ್ವಾಮಿ ಅವರು.